ಹಾಯ್ ನಡ್ಸೋದು ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Xiaomi MI ಕಂಪನಿಯ ಮೋಸ್ಟ್ ಪವರ್ಫುಲ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಇರುವಂಥದ್ದು Xiaomi 12 Pro 5G. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಅದತ್ರ ಒಂದು 60-70 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ ಅನ್ನಿಸ್ತಾ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಮೋಸ್ಟ್ ಪವರ್ಫುಲ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನು MI ಅಲ್ಲಿ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ತೊಗೊಬೇಕು ಅಂತಂದರೆ ಇರುವಂಥ ಆಪ್ಷನ್ನು ಈ ಒಂದು ಸ್ಮಾರ್ಟ್ಫೋನ್. ಇದು ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ ಆಯಿತಾ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸನ್ಸ್ಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿರಬೇಕು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಮೋಸ್ಟ್ ಪವರ್ಫುಲ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಟೈಪ್ ಸಿಯಿಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಅದನ್ನು ಬಿಟ್ಟರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು, ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಕ್ರೇಜಿ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಿಮಗೆ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಇತ್ತೀಚಿನ ದಿನಗಳಲ್ಲಿ ಫ್ಲಾಗ್ಶಿಪ್ ಫೋನಲ್ಲಿ ಚಾರ್ಜರ್ ಕೊಡೋದೇ ದೊಡ್ಡ ವಿಷಯ. ಇವರು 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆವಿ ಫಾಸ್ಟಾಗಿ ನಿಮ್ಮ ಒಂದು ಫೋನನ್ನು ಚಾರ್ಜ್ ಮಾಡುತ್ತೆ, ಇಂಪ್ರೆಸಿವ್. ಮತ್ತು ಈ ಒಂದು ಬಾಕ್ಸಲ್ಲಿ USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎ ಇಂದ ಟೈಪ್ ಸಿ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಆಬ್ವಿಯಸ್ಲಿ 120 ವ್ಯಾಟ್ ಸಪೋರ್ಟ್ ಮಾಡಬೇಕು ಅಂತಂದರೆ ಕೇಬಲ್ ಕೂಡ ಚೆನ್ನಾಗಿರಬೇಕು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬರೋಣ. ಈ ಒಂದು ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಆಯಿತಾ. ಕ್ರೇಜಿ ಬಿಲ್ಡು, ಒಂದು ಲೆವೆಲಿಗೆ ವೆಯ್ಟ್ ಫೀಲ್ ಆಗಲ್ಲ. ಆ್ಯಕ್ಚುಲಿ ವೆಯ್ಟ್ ಇದೆ ಬಟ್ ವೆಯ್ಟ್ ಫೀಲ್ ಆಗಲ್ಲ. ಸುಮಾರು 205 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಗೆ ತಿನ್ನಕ್ಕೆ ಕೊಡೋದು 8.2mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸು, ಗೊರಿಲ್ಲಾ ಗ್ಲಾಸ್ ವಿಕ್ಟಸ್. ಹೌದು, ಮೋಸ್ಟ್ ಪ್ರೀಮಿಯಂ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ಸು. ಫ್ರಂಟಲ್ಲಿ ನಿಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟಲ್ಲಿ ನಿಮಗೆ ಇರುವಂಥ ಡಿಸ್ಪ್ಲೇ ಇದೆ, ಇದು ಕರ್ವ್ ಡಿಸ್ಪ್ಲೇ ಆಯಿತಾ, ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಬೆಸಲ್ ಲೆಸ್ಸೇ ಆಯಿತಾ, ಎಲ್ಲೂ ಕೂಡ ಅಷ್ಟೊಂದು ಬೆಸಲ್ ಇಲ್ಲ. ಆಬ್ವಿಯಸ್ಲಿ ನಾನು ಮತ್ತು ಫ್ಲ್ಯಾಗ್ಶಿಪ್ ಇಷ್ಟೊಂದು ಕೊಡ್ತಾ ಇದ್ದೀವಿ ಅಂತ ಅಂದರೆ ಚೆನ್ನಾಗಿರಲೇಬೇಕು. ಬೆಸಲ್ಲು ಕೂಡ ಯಾವುದೇ ಸ್ಕ್ರೀನ್ ಗಾರ್ಡ್ ಅವ್ರು ಹಾಕಿಲ್ಲ, ನಾವೇ ಸಪ್ರೇಟಾಗಿ ಹಾಕೊಬೇಕಾಗತ್ತೆ. ಯೂಶಲಿ ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಸ್ಕ್ರೀನ್ ಗಾರ್ಡ್ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಕಡಿಮೆ ಅಂತಿರಲ್ಲ 500-1000 ಕೊಡಬೇಕಾಗತ್ತೆ. ಸೊ ಫ್ರಂಟಿಂದ ಸಖತ್ತಾಗಿದೆ. ಇನ್ನಿಂದಕ್ಕೆ ಬಂತು ಅಂದರೆ ಇದೊಂದು ರೀತಿ ಒಂಥರ ಮ್ಯಾಟ್ ಫಿನಿಶ್ ಆಯ್ತಾ. ಸ್ಮಡ್ಜಸ್ ಅಷ್ಟೊಂದು ಆಗೋದಿಲ್ಲ, ಅದೇ ಒಂದು ಖುಷಿ ವಿಷಯ. ಸೊ ಚೆನ್ನಾಗಿದೆ. ಸ್ಕ್ರ್ಯಾಚ್ ಆಗೋ ಆಬ್ವಿಯಸ್ಲಿ ಜೋರಾಗಿ ಹಾಕೊಂಡು ಉಜ್ಜಿದ್ರೆ ಎಲ್ಲ ಸ್ಕ್ರ್ಯಾಚ್ ಆಗೇ ಆಗ್ತವೆ, ಬಟ್ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರು ತುಂಬ ಒಳ್ಳೆಯದು. ಹಿಂದೆ ಕ್ಲೀನ್ ಡಿಸೈನು, ಒಂದು ರೀತಿ ಡಿಫ್ರೆಂಟ್ ಲುಕ್ಕನ್ನು ನಿಮಗೆ ನೀಡ್ತಾ ಇರುವಂಥದ್ದು. ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಸೊ ಹಿಂದೆ ಯಾವುದೇ ಫಿಂಗರ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸಾರ್ ಇದೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ ಆಯಿತು. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಫೋನಲ್ಲೂ ಕೂಡ ಹೈಯರ್ ಬ್ಲಾಸ್ಟರ್ ಇರುವಂಥದ್ದು. ಹೌದು, TV ರಿಮೋಟನ್ನು, AC ರಿಮೋಟನ್ನು ಪ್ರತಿಯೊಂದು ಕೂಡ ಈ ಒಂದು ಫೋನ್ನ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಬೆಂಕಿ ವಿಷಯ. MI ಅವರು ಕಡಿಮೆ ದುಡ್ಡಿನ ಫೋನ್ಗೂ ಹೈಯರ್ ಬ್ಲಾಸ್ಟ್ ಹಾಕ್ತಾರೆ, ಅತಿ ಎಕ್ಸ್ಪೆನ್ಸಿವ್ ಫ್ಲ್ಯಾಗ್ಶಿಪ್ ಫೋನ್ಗೂ ಹೈಯರ್ ಬ್ಲಾಸ್ಟ್ ಹಾಕಿದ್ದಾರೆ. ಸೊ ಸಕ್ಕದ ಇಂಪ್ರೆಸಿವ್ ವಿಷಯ. ಮತ್ತು ಈ ಒಂದು ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಮತ್ತು ಸ್ಪೀಕರ್ಗೆಲ್ಲೂ ಬಾಟಮ್ ಮತ್ತು ಕೆಳಗಡೆ ಎರಡು ಕಡೆ ಇರುವಂಥದ್ದು. ಸ್ಪೀಕರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಹೌದು, ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ. ಇನ್ನೇನು ಮತ್ತೆ ಇಷ್ಟೊಂದು ದುಡ್ಡು ಕೊಡ್ತಾರೆ ಇನ್ನೇನು. ಸೊ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್. ಇನ್ನೊಂದು ಸಲ ಹೇಳ್ಬಿಡ್ತೀನಿ ಅಡೆಯಲ್ಲ, ಆಬ್ವಿಯಸ್ಲಿ ಕೊಡಲೇಬೇಕು. ಇನ್ನೇನು ಮತ್ತೆ ಇಷ್ಟೊಂದು ದುಡ್ಡು ಕೊಡ್ತಿಲ್ವ ನಾವು, ಫ್ಲ್ಯಾಗ್ಶಿಪ್ ಫೋನ್ ಅಂದರೆ ಕೊಡಲೇಬೇಕು. ಡಿಸೈನ್ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.73 ಇಂಚಿನ ಕ್ವಾಡ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ LTPO ಡಿಸ್ಪ್ಲೇ ಇರುವಂಥದ್ದು. ಅದು LTPO ಡಿಸ್ಪ್ಲೇ. ಸೊ ನಿಮಗೆ ಯಾವಾಗ ಅವಶ್ಯಕತೆ ಇದೆ ಅದು 1 ಹರ್ಟ್ಸ್ಗೂ ಟರ್ನ್ ಆಗುತ್ತೆ ಡಿಸ್ಪ್ಲೇ ಮತ್ತು 120 ಹರ್ಟ್ಸ್ಗೂ ಟರ್ನ್ ಆಗುತ್ತೆ. ಹೌದು, 120 ಹರ್ಟ್ಸ್ ಡಿಸ್ಪ್ಲೇ. ಸೊ ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ. ಸೊ ಬೆಂಕಿ ವಿಷಯ ಅಂತೀನಿ. ಈ ಒಂದು ಫೋನ್ ಏನಿದೆ ಇದು 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಸೊ 10 ಬಿಟ್ HDR ಡಿಸ್ಪ್ಲೇ ಆಗಿರುವಂಥದ್ದು. ಇದು HDR 10+ ಸಪೋರ್ಟ್ ಮಾಡುತ್ತೆ ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ
ಮತ್ತು 1500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಸೊ ಓವರಾಲ್ ಹೇಳ್ಬೇಕಂತ ಅಂದರೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಒಂದು ಪ್ರೆಸೆನ್ಸ್ಗೆ ಅಂತ ಹೇಳ್ಬೋದು. ಬೆಂಕಿ ಇರೋವರ ಸ್ಪೆಸಿಫಿಕೇಶನ್ ಎಲ್ಲನೂ ತುಂಬಿದ್ದಾರೆ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಬಿಸಿಲಿಗೆ ಹೋದ್ರು ಕೂಡ ಹೆವಿ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ಸಖತ್ತಾಗಿರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಇನ್ನು ಈ ಒಂದು ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಂದ್ರೆ ಹೈಯೆಸ್ಟ್ ವೇರಿಯಂಟ್ ನಿಮಗೆ 12 GB 256 GB ತನಕ ಸಿಗ್ತಾ ಇರುವಂಥದ್ದು ಆಯಿತಾ. ಮತ್ತು 8 GB ರ್ಯಾಮ್ ಕೂಡ ಇದೆ, 128 GB ಸ್ಟೋರೇಜ್ ವೇರಿಯಂಟ್ ಕೂಡ ಇರುವಂಥದ್ದು. ಈ ಒಂದು ಫೋನ್ನ ರ್ಯಾಮ್ ಬಂದುಬಿಟ್ಟು ಆಬ್ವಿಯಸ್ಲಿ LPDDR5 ರ್ಯಾಮ್ ಆಗಿರುವಂಥದ್ದು ಮತ್ತು ಸ್ಟೋರೇಜ್ ಆಬ್ವಿಯಸ್ಲಿ UFS 3.1 ಸ್ಟೋರೇಜ್. ಸೊ ಇದರಲ್ಲಿ ಟಾಪ್ ನಾಚ್ ಇದ್ರ ಬಗ್ಗೆ ತಲೆಗೆಡಿಸ್ಕೊಂಥ ಅವಶ್ಯಕತೆ ಇಲ್ಲ. ಸೂಪರ್ ಆಗಿದೆ ಸ್ಟೋರೇಜ್. ಮತ್ತು ತುಂಬ ಸ್ಮೂತಾಗಿ ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಸ್ಮೂತಾಗಿ ನಾವು ಸ್ವಿಚ್ ಮಾಡುವ ಅಪ್ಲಿಕೇಶನ್ ಟು ಅಪ್ಲಿಕೇಶನ್. ಸೊ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಇದು ಸದ್ಯಕ್ಕೆ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥ 8th Gen 1 ಪ್ರೊಸೆಸರ್ ಇರುವಂಥದ್ದು. ಸೊ ಇದರಲ್ಲೂ ಕೂಡ ಅವ್ರೇನು ಕಾಂಪ್ರಮೈಸ್ ಮಾಡಿಲ್ಲ. ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್, ಫ್ಲ್ಯಾಗ್ಶಿಪ್ ಪ್ರೊಸೆಸರ್. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಆಲ್ಮೋಸ್ಟ್ 10 ಲಕ್ಷ ರೇಟಿಂಗನ್ನು ಕೊಡಬಲ್ಲ ಅಂತ ಸಾಮರ್ಥ್ಯ ಹೊಂದಿರುವಂಥದ್ದು. 9,80,000 10 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡುತ್ತೆ. ಸೊ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ಒಂದು BGMI ಚೆಕ್ ಮಾಡಿದಂಗೆ ನೀವು HDRಲ್ಲೂ ಕೂಡ ಎಕ್ಸ್ಟ್ರೀಮ್ ಮಾಡ್ಬೋದು. ಸೊ ತುಂಬ ಎಲ್ಲೂ ಕೂಡ ಲ್ಯಾಗ್ ಅನ್ಸಿಲ್ಲ ಆಡ್ದಂಗೆ. ತುಂಬ ಸ್ಮೂತಾಗಿ ಒಂದು ಗೇಮ್ ಪ್ಲೇ ನಿಮಗೆ ಸಿಗುತ್ತೆ. ಬೆಂಕಿ ವಿಷಯ ಸಖತ್ತಾಗಿದೆ. ಯಾವ ಟಾಸ್ಕನ್ನು ಬೇಕಾದರೂ ಯಾವ ಗೇಮ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ವರ್ಕ್ ಮಾಡ್ಬೋದು. ಮತ್ತು ಹೀಟಿಂಗ್, ನಾನು ಸ್ವಲ್ಪ ಗೇಮ್ ಮಾಡ್ಬೇಕಾದ್ರೆ ಕ್ಯಾಮ್ರಾವನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ 4K ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ 8th Gen 1 ಸ್ವಲ್ಪ ಹೀಟ್ ಆಗುತ್ತೆ. ಆಲ್ಮೋಸ್ಟ್ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಅಷ್ಟೇ. ಸ್ನ್ಯಾಪ್ಡ್ರ್ಯಾಗನ್ 888, 8th Gen 1 ಎಲ್ಲ ಫೋನ್ಗಳು ಕೂಡ ಆಲ್ಮೋಸ್ಟ್ ಒಂದು ಲೆವೆಲಿಗೆ ಹೀಟ್ ಆಗ್ತವೆ. ಬಟ್ ಸ್ಟಿಲ್ ಹೆವಿ ಕ್ರೇಜಿ ಹೀಟ್ ಅನ್ನಲ್ಲ. ಇದಕ್ಕಿಂತ ಹೀಟ್ ಆಗುವಂಥ ಫೋನ್ಗಳು ನೋಡಿದ್ದೀನಿ ನಾನು. ಬಟ್ ಹೀಟ್ ಅಂತೂ ಆಗುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಸ್ಟಿಲ್ ಡಿಪೆಂಡ್ಸ್ ಆನ್ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ಕೋತೀರಾ. ಅಂದರೆ ಹೆವಿ ಗೇಮ್ಸ್ ಆಡ್ತೀರಾ, ಹೆವಿ ಫೋಟೋ ಫೋನ್ ಅಂದರೆ 4K 8K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಸೊ ಹೀಟ್ ಆಬ್ವಿಯಸ್ಲಿ ಆಗುತ್ತೆ. ಬಟ್ ಸ್ಟಿಲ್ ಹೀಟ್ ಅಂತೂ ಫೀಲ್ ಆಗುತ್ತೆ ನಿಮಗೆ ಕೈಗೆ, ಇನ್ ಕೇಸ್ ಬ್ಯಾಕ್ ಕವರ್ ಹಾಕಿಲ್ಲ ಅಂತ ಅಂದರೆ. ಸೊ ಪ್ರೊಸೆಸರ್ ಬೆಂಕಿ ಅಂತೀನಿ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬರೋಣ. ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಶಾಕಿಂಗ್ ವಿಷಯ. 3 ಕ್ಯಾಮ್ರಾ ಕೂಡ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಆಗಿರುವಂಥದ್ದು. ಯಾವುದಾ 3 ಎಲ್ಲ ತಿಳಿಸ್ಕೊಡ್ತೀನಿ. ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ನ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ 1.9 ಅಪರ್ಚರ್ ಹೊಂದಿರುವಂಥ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಅಂತ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಬೊಕೆ ಎಫೆಕ್ಟ್ ಯಾವ ಲೆವೆಲಿಗೆ ಬರುತ್ತೆ ಅಂತಂದರೆ ಯಾವುದೇ ಡೆಪ್ತ್ ಸೆನ್ಸರ್ ಇಲ್ಲದೆ ಕ್ರೇಜಿ ಬೊಕೆ ಬರುತ್ತೆ. ಸೊ ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು. ಲೋ ಲೈಟ್ ಡೇ ಲೈಟ್ ಎರಡೂ ಕೂಡ ತುಂಬ ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಸ್ಯಾಂಪಲ್ಸ್ ತೋರಿಸ್ತದೆ ನಿಮಗೆ. ಸಖತ್ ಇಂಪ್ರೆಸ್ ಮಾಡ್ತು. ವೀಡಿಯೋ ತೆಗಿಬೇಕಾದ್ರೂ ಅಷ್ಟೇ ತುಂಬ ಸ್ಟೇಬಲ್ ಆಯ್ತು. ಇದರ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇರೋದ್ರಿಂದ ಸೊ ಬೆಂಕಿ ಸೆನ್ಸರ್ ಅಂತೀನಿ. ಮತ್ತಿನ್ನೊಂದು 50 ಮೆಗಾಪಿಕ್ಸೆಲ್ ಒಂದು ಟೆಲಿಫೋಟೋ ಲೆನ್ಸ್. ಬೇಜಾರೇನಪ್ಪ ಅಂತ ಇದು ಕೇವಲ 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಕೇವಲ 2x. 30x ತನಕ ಡಿಜಿಟಲ್ ಝೂಮ್ ಮಾಡುತ್ತೆ. ಬಟ್ ಸ್ಟಿಲ್ 2x ಆಪ್ಟಿಕಲ್ ಝೂಮ್ ನನಗನ್ನಿಸ್ತಂಗೆ ಒಂದು ಬೆಲೆಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ಬೇರೆ ಒಂದು ಕಂಪ್ನಿಗಳು ನಿಮಗೆ 10x ಆಪ್ಟಿಕಲ್ ಝೂಮ್ನು ಕೊಡ್ತಾರೆ, 5x ಆಪ್ಟಿಕಲ್ ಝೂಮ್ನು ಕೊಡ್ತಾರೆ. ಅಟ್ಲೀಸ್ಟ್ ಇವರು 3x ಕೊಟ್ಟಿದ್ರೆ ಸ್ವಲ್ಪ ಖುಷಿ ಆಗ್ತಾ ಇತ್ತು. ಝೂಮ್ ಮಾಡಿ ನೋಡ್ಬೋದಾಗಿತ್ತು ಎಲ್ಲ ಕಡೆ ನಾವು. ಬಟ್ 2x ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಕಡಿಮೆ ಆಯಿತು ಅನ್ಬೋದು. ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಝೂಮ್ ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು ಇವರು. ಇದನ್ನು ಬಿಟ್ಟರೆ ಇನ್ನೊಂದು 50 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು 50 ಮೆಗಾಪಿಕ್ಸೆಲ್ ಎಂದು. ಸೊ ಮೆಗಾಪಿಕ್ಸೆಲ್ ಜಾಸ್ತಿ ಅಂದ ತಕ್ಷಣ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ ಅಲ್ಲ, ಆಯಿತಾ. ಇದು ಡೇ ಲೈಟಲ್ಲಿ ತುಂಬ ಚೆನ್ನಾಗಿ ತೆಗಿತೀವಿ ಒಂದು ಸೆನ್ಸರು. ಆದರೆ ಲೋ ಲೈಟಲ್ಲಿ ಒಂದು ಸ್ವಲ್ಪ ನೋಡ್ತಾ ಇದ್ದೀರಾ ಸ್ಯಾಂಪಲ್ ತೋರಿಸ್ತದೆ. ನನಗೇನೋ ಕ್ರೇಜಿ ಇಂಪ್ರೆಷನ್ ಅಲ್ಲ ಒಳಗಡೆ ತೆಗೆದಿರುವಂಥ ಫೋಟೋ. ಬಟ್ ಹೊರಗಡೆ ಅಂತೂ ಸಖತ್ತಾಗಿ ತೆಗೆಯುತ್ತೆ. ಒಂದು ಒಳ್ಳೆ ಡೀಟೇಲ್ಡ್ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ಈ ಒಂದು ರೇರ್ ಕ್ಯಾಮ್ರಾ ಇಂಪ್ರೆಸ್ ಮಾಡ್ತು. ನನಗೆ ಒಂದು ಬೆಲೆಗೆ ಚೆನ್ನಾಗಿದೆ ಗುರು. ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಬಟ್ ಇದಕ್ಕಿಂತ ಚೆನ್ನಾಗಿ ಇದ್ದಿದ್ರೆ ಇನ್ನೂ ಖುಷಿ ಕೊಡ್ತಾ ಇತ್ತು ನನಗೊಟ್ಟಿಗೆ. ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. f2.5 ಅಪರ್ಚರು. ಸೊ ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಇಂಪ್ರೆಸ್ ಮಾಡ್ತು ಒಂದು ಲೆವೆಲಿಗೆ. ಸೊ ಆಲ್ಮೋಸ್ಟ್ ನೀವು ಯಾವ ಫೋನ್ ತೊಗೊಂಡ್ರಿ ಒಂದು ಬೆಲೆಗೆ ಆಲ್ಮೋಸ್ಟ್ ಇದೇ ಕ್ವಾಲಿಟಿ ಇರುತ್ತೆ. ಚೆನ್ನಾಗಿದೆ. ಹಿಂಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅಟ್ಲೀಸ್ಟ್ 4K ಕೊಡ್ಬೇಕು ನಂಗೆ ಅನ್ನಿಸ್ತಂಗೆ. ಈ ಬೆಲೆ ಇತ್ತೀಚೆಗೆ ನೋಡಿದ್ದೀನಿ ಎಲ್ಲ ಫ್ಲ್ಯಾಗ್ಶಿಪ್ ಫೋನ್ಗಳು ರೇರು 8K ತನಕ ಕೊಡ್ತಾರೆ. ಆದರೆ ಫ್ರಂಟ್ ಮಾತ್ರ ಬರೀ ಫುಲ್ HD ಇರುತ್ತೆ. ಸೊ ಸ್ವಲ್ಪ ಬೇಜಾರು ಮಾಡುತ್ತೆ ನನಗೆ. ಬಟ್ ಸ್ಟಿಲ್ ಕಾದು ನೋಡೋಣ. ಈ ಒಂದು ಫೋನ್ ಎಷ್ಟಕ್ಕೆ ಲಾಂಚ್ ಮಾಡಿದ್ರೆ ಗೊತ್ತಿಲ್ಲ. ನಾನೇನೋ ಅಂದ್ಕೊಂಡಿದ್ದೀನಿ 60-70 ಅಂತ. ಬಟ್ ಸ್ಟಿಲ್ ಅದಕ್ಕಿಂತ
ಕಡಿಮೆಗೆ ಇನ್ ಕೇಸ್ ಲಾಂಚ್ ಮಾಡಿದ್ರೆ ಬೆಂಕಿ ಇರುತ್ತೆ. 60 ಒಳಗೆ ಲಾಂಚ್ ಆಯಿತು ಅಂತಂದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಇವ್ರು ನಿಂತಿರೋ ಒಂದು ಸ್ಪೆಸಿಫಿಕೇಷನ್ ಅಲ್ಲಿ ನೋಡಿಕೊಂಡ್ರೆ ಸೊ ಕ್ಯಾಮ್ರಾ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ನಿಮಗೆ ಗಮನಿಸ್ತಾ ಇದ್ದಾರೆ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್‌ಪ್ರಿಂಟ್ ಸೆನ್ಸಾರು. ಸೊ ಅಲ್ಟ್ರಾಸಾನಿಕ್ ಕೊಟ್ಟರೆ ಚೆನ್ನಾಗಿರೋದು, ಬಟ್ ಆಪ್ಟಿಕಲ್ ಕೊಟ್ಟರೆ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಪಾಟ್ ಅಂತ ಅನ್ಲಾಕ್ ಮಾಡೋಕತ್ತೆ. ಸಖತ್ ಫಾಸ್ಟಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ, ಬೆಂಕಿ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 4600 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಆದರೆ ಈ ಒಂದು ಬಾಕ್ಸ್ ಒಳಗೆ 120 ವ್ಯಾಟ್ನ ಚಾರ್ಜರನ್ನು ಕೊಟ್ಟು ಕಾಂಪನ್ಸೇಟ್ ಮಾಡಿದರೆ ಸೊ ಕ್ರೇಜಿ ವಿಷಯ. ನಂಗೆ ಅನ್ನಿಸ್ದಾಗ ಒಂದು ಮಾಡ್ರೇಟ್ ಯೂಸಿಗೆ ಒಂದು ದಿನ ಯೂಶಲಿ ಸ್ಕ್ರೀನ್ ಆನ್ ಟೈಮು 6 ರಿಂದ 7 ಗಂಟೆ ಬರ್ಬೋದು. ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ 4600 ಓಕೆ ಅಂತೀನಿ. ಇನ್ನು 120 ವ್ಯಾಟ್ ಚಾರ್ಜರು ಬೆಂಕಿ ವಿಷಯ. ಹೆವಿ ಫಾಸ್ಟಾಗಿ ಕೇವಲ 18 ನಿಮಿಷಗಳಲ್ಲಿ ಈ ಒಂದು ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿನ ಹೊಂದಿರುವಂಥದ್ದು. ಕೇವಲ 18 ನಿಮಿಷ, 20 ನಿಮಿಷವೂ ಅಲ್ಲ, 18 ನಿಮಿಷ, ಬೆಂಕಿ ವಿಷಯ. ಮತ್ತು ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಕೇವಲ 42 ನಿಮಿಷದಲ್ಲಿ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತೆ. ಇದು 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಸೊ 42 ನಿಮಿಷ ವೈರ್ಲೆಸ್ ಚಾರ್ಜಿಂಗ್ ಅಂದರೆ ಬೆಂಕಿ ವಿಷಯ. ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಈ ಒಂದು ಫೋನನ್ನು ವೈರ್ಲೆಸ್ ಚಾರ್ಜಿಂಗ್ ರೀತಿ ಯೂಸ್ ಕೂಡ ಮಾಡ್ಬೋದು. 10 ವ್ಯಾಟಲ್ಲಿ ಅದು ರಿವರ್ಸ್ ವೈರ್ಲೆಸ್ ಚಾರ್ಜ್ ಮಾಡುತ್ತೆ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಟಾಪ್ ನಾಚ್ ಎಲ್ಲ ಒಂದು ಸ್ಪೆಸಿಫಿಕೇಷನ್ ಕೂಡ ಅದೇ ರೀತಿ ನೀಡಿರುವಂಥದ್ದು. ಏನು ಕೂಡ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿಲ್ಲ ಅವರು. ಮತ್ತು IP ರೇಟಿಂಗ್ ನನಗೆಲ್ಲೂ ಅವರು ಕಾಣಿಸಿಲ್ಲ. ನನಗೆ IP ರೇಟಿಂಗ್ ಸರ್ಟಿಫಿಕೇಷನ್ ಇಲ್ಲ, ಬಟ್ ಸ್ಟಿಲ್ ನಂಗೆ ಅನ್ನಿಸ್ದಂಗೆ ಇದು ವಾಟರ್ ಪ್ರೂಫ್, ಆಬ್ವಿಯಸ್ಲಿ ವಾಟರ್ ಪ್ರೂಫ್ ಆಗಿರುತ್ತೆ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Android 12ನ ಬೇಸ್ಗಳನ್ನು ಹಾಕ್ತಿರುವಂಥ MIUI 13 ಇರುವಂಥದ್ದು ಆಯಿತಾ. ಸೊ ಇದು ತುಂಬ ಸ್ಮೂತ್ ಆಗಿರುವಂಥದ್ದು. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ MIUI ಅಷ್ಟೊಂದು ದೊಡ್ಡ ಫ್ಯಾನ್ ಏನೂ ಅಲ್ಲ, ಬಟ್ ಸ್ಮೂತಾಗಂತೂ ಕೆಲಸ ಮಾಡ್ತದೆ. ಅದೇ ಒಂದು ಖುಷಿ ವಿಷಯ. ಇದೊಂಥರ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ನನಗಂತೂ ಸ್ಟಾಕ್ ಆ್ಯಂಡ್ರಾಯ್ಡ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇದು ಚೆನ್ನಾಗಿದೆ. ಕೆಲವು ಜನಕ್ಕೆ ಇದು ಸ್ವಲ್ಪ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಬಹುದು. OS ಓಕೆ ಅಂತೀನಿ. ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ, ಸ್ವಲ್ಪ ಸ್ಲೋ ಕೊಡ್ತಾರೆ ಯೂಶಲಿ, ಬಟ್ ಇದು ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಕೊಡಬಹುದು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು Wi-Fi 6 ಕೂಡ ಇರುವಂಥದ್ದು. ಮತ್ತು ಬ್ಲೂಟೂತ್ 5.2 ಸಪೋರ್ಟ್ ಮಾಡೋದು, ಒಂದು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಬೆಂಕಿ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 2 ಸ್ಪೀಕರ್ ಅಲ್ಲ, 4 ಸ್ಪೀಕರ್ ಇರುವಂಥದ್ದು. ಹೌದು, ನಿಜ ಕೇಳ್ತಿರೋದು ಕರೆಕ್ಟು. ಎಷ್ಟೋ ಫೋನ್ಗಳಲ್ಲಿ 2 ಸ್ಪೀಕರ್ ಇರುತ್ತೆ, ಬಟ್ ಇದರಲ್ಲಿ 4 ಸ್ಪೀಕರ್ ಇರುವಂಥದ್ದು. ಸ್ಟೀರಿಯೋ ಸ್ಪೀಕರು. ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಈ ಒಂದು ಸ್ಪೀಕರ್ ಏನಿದೆ ಇದು ಟ್ಯೂನ್ ಬೈ ಹಾರ್ಮನ್. ಹೌದು, ಹಾರ್ಮನ್ ಅವರು ಟ್ಯೂನ್ ಮಾಡಿರುವಂಥ ಸ್ಪೀಕರು. ಸೊ ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 4 ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ಅಂದರೆ ಕ್ರೇಜಿ ಇಂಪ್ರೆಸಿವ್ ಬಿಡಿ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನೆಲ್ಲ ಹಾಕಿರುವಂಥದ್ದು. GPS ಇದರಲ್ಲಿ ನಾವಿಕ್ ಕೂಡ ಇದೆ. ನಮ್ಮ ಭಾರತದ ನಾವಿಕನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಬ್ಯಾಂಡ್ಸ್ಗಳ ಬಗ್ಗೆ ತಲೆಗೆಡ್ಸ್ಕೊಂಬಿಡಿ. ನಮ್ಮ ಭಾರತದಲ್ಲಿ 5G ಬಂದಾಗಿ ಸಪೋರ್ಟ್ ಅಂತೂ ಮಾಡುತ್ತೆ. ತುಂಬ ಜನ ತಲೆಗೆಡ್ಸ್ಕೊ 2 ಬ್ಯಾಂಡ್ ಇದೆ, 3 ಬ್ಯಾಂಡ್, 4 ಬ್ಯಾಂಡ್ ಇದೆ. ಸೊ ಸ್ವಲ್ಪ ಜಾಸ್ತಿನೇ ಬ್ಯಾಂಡ್ ಇದೆ, ಬಟ್ ಸ್ಟಿಲ್ ತಲೆಗೆಡ್ಸ್ಕೊಂಬಿಡಿ. 2 ಬ್ಯಾಂಡ್ ಇದ್ರೂ ಅಷ್ಟೇ, 1000 ಬ್ಯಾಂಡ್ ಇದ್ರೂ ಅಷ್ಟೇ, ನಿಮ್ಮ ಫೋನಿಗೆ 5G ಸಿಮ್ ಹಾಕಿದ್ರೆ ಸಪೋರ್ಟ್ ಮಾಡುತ್ತೆ ನಮ್ಮ ಭಾರತದಲ್ಲಿ. ಸೊ ಇಷ್ಟು ಒಂದು ಫೋನ್ದು ಮೇನ್ ಫೀಚರ್ಸ್ ಅದು. ನೀವು ಅದರ ಕೇಳ್ಬೋದು ಈ ಒಂದು ಫೋನನ್ನೇ ಒಂದು ಪ್ರೈಸ್ ಅಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಇನ್ನೂ ಗೊತ್ತಿಲ್ಲ ಈ ಒಂದು ಫೋನ್ ಎಷ್ಟು ಲಾಂಚ್ ಆಗುತ್ತೆ ಅಂತ. ಶಾಕ್ ಕೊಟ್ಟು 50,000 55,000 ರೂಪಾಯಿಗೆ ಲಾಂಚ್ ಮಾಡಿದ್ರು ಅಂತ ಅಂದರೆ ಬೆಂಕಿ ಇರುತ್ತೆ. ಕಾದು ನೋಡೋಣ ಆಯಿತಾ. ಲಾಂಚ್ ಮಾಡಿದ್ರು ಮಾಡ್ಬೋದು. ಇತ್ತೀಚೆಗೆ ಹೆವಿ ಕಾಂಪಿಟೇಟಿವ್ ಆಗ್ತದೆ ಬ್ರ್ಯಾಂಡ್ಗಳೆಲ್ಲ. 50,000 ಒಳಗೆ ಲಾಂಚ್ ಆಯಿತು ಅಂತ ಅಂದರೆ ಒಂದು ಸ್ಪೆಸಿಫಿಕೇಷನ್ಗೆ ಚೆನ್ನಾಗಿರುತ್ತೆ. 50,000 ಮೇಲಾದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಏನಕ್ಕೆ ತುಂಬ ಜನ MI ಬ್ರ್ಯಾಂಡಿಂಗಲ್ಲಿ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಬೋದಾ ಅಂತ ಯೋಚನೆ ಮಾಡ್ತಾರೆ. ಕೆಲವು ಜನ ಪರ್ಚೇಸ್ ಮಾಡ್ತಾರೆ, ತುಂಬ ಜನ ಅದೇ ರೀತಿ ಯೋಚನೆ ಮಾಡ್ಬೋದು. ಸೊ ಅದರಿಂದ ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ನನಗಂತೂ ಇದು ಹೆವಿ ಇಂಪ್ರೆಸ್ ಮಾಡೋದು. 50,000 ಒಳಗೆ ಲಾಂಚ್ ಆಯಿತು ಅಂತ ಅಂದ್ರಂತೂ ಬೆಂಕಿ ಇರುತ್ತೆ. ನಂಗೆ ಅನ್ನಿಸ್ದಂಗೆ ಅಷ್ಟೊಂದು ಕಡಿಮೆಗೆ ಲಾಂಚ್ ಮಾಡಿ ಡೌಟು. ಕಾದು ನೋಡೋಣ, ಶಾಕ್ ಕೊಟ್ಟರು ಕೊಡ್ಬೋದು ನಂಗೆ ಅವರು. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ ಫೋನು. ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಏನಾದರೂ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.